ನಮಸ್ಕಾರ ಅಣ್ಣ. ನಮಸ್ಕಾರ. ನಮ್ಮ ಹೆಸರು ಶಿವ ಅಂತ ಹೇಳ್ರಿ. ಎಸ್ಆರ್ ಕಂಪ್ನಿ ನಮ್ದು. ಮಹಾಲಕ್ಷ್ಮಿ ಅಗ್ರಿಸೈನ್ಸ್ ರಾಮಪುರ ಬಂದಿರೋ. ನಿಮ್ಮ ಹೆಸರು? ರೇವಯ್ಯ ಸಿದ್ಲಿಂಗಯ್ಯ ಮಠ ಹೇಳಿ ಸರ್. ರೇವಯ್ಯ ಸಿದ್ಲಿಂಗಯ್ಯ ಮಠ ರೀ. ಊರಿ ಸಿರ್ಸಾಡ್ರಿ. ಸಿರ್ಸಾಡ್ರಿ. ತಾಲೂಕು ರೀ? ಇಂಡಿ ರೀ. ತಾಲೂಕು ಇಂಡಿ. ಜಿಲ್ಲೆ ರೀ? ಬಿಜಾಪುರ. ಬಿಜಾಪುರ. ಇವು ನಿಂಬಿಡೆ ಸರ್ ಇವು 180 ರೀ. 180 ನಿಂಬಿಡ ಅವ್ರಿ. ಇದಕ್ಕೆ ಮೊದಲೆಲ್ಲ ನಿಂಬಿಡ ಎಣ್ಣೆ ಯಾವ್ದು ಹೊಡಿತೀರಿ ನೀವು? ತಾಂಬಾದಾಗ ತಂದು ಹೊಡೆದಿವ್ರಿ, ಮಸಳೆ ತಂದು ಹೊಡೆದಿವಿ, ಏನದ ಇಲ್ಲಿ ಇಂಡಿಯಾ ತಂದು ಹೊಡೆದಿವಿ, ನಾದ ತಂದು ಹೊಡೆದಿವ್ರಿ. ಯಾವ ಎಣ್ಣೆ ಕೆಲಸ ಕೊಟ್ಟಿಲ್ರಿ ನಮಗೆ. ಯಾವ ಎಣ್ಣೆ ಕೆಲಸ ಕೊಟ್ಟಿಲ್ರಿ? ತಾಂಬಾ, ಇಂಡಿ, ಮಸಳಿ, ನಾದ ಎಲ್ಲ ಕಟ್ಟ ತಂದು ಹೊಡೆದ್ರು. ನಾವ್ ಕೆಲಸ ಕೊಟ್ಟಿಲ್ರಿ. ಮತ್ತಿದು ಮೊನ್ನೆ ನಮ್ಮ ಅಂಗಡಿ ಬಂದಿರಿ ನೀವು. ಅವ ಬಂದಾಗ ಎಣ್ಣೆ ಹೊಡ್ಕೊತ ನಿಂತಿರ ನಿಂಬಿಡಕ್ಕೆ ಎಣ್ಣೆ ತಗೊಂಡ್ರಿ ನೀವು? ಹೌದ್ರಿ ಸರ್. ಮತ್ತೆ ಎಣ್ಣೆ ಹೊಡ್ಕೊಂಡು ಎಷ್ಟು ದಿನ ಐತ್ರಿ ಇದು? ಈಗ 20 ದಿನ ಆಯ್ತ್ರಿ ಸರ್. 20 ದಿನ ಐತ್ರಿ. 20 ದಿನ ಗಿಡದಾಗ ಏನೇನು ಚೇಂಜ್ ಸ್ವಲ್ಪ ತೋರಿಸಲ್ಲ? ಪೂರಾ ಚೇಂಜ್ ಆಗ್ಯಾರ ಸರ್. ಅವೆಲ್ಲ ಕುಡಿ ಬಿಟ್ಟವ, ಮತ್ತೇನದ ಹೂ ಬೀಳತ್ತದ, ಒಟ್ಟ ಪಾಟ್ ಹೂ ಬೀಳತ್ತದ. ಹೂವಾದ್ರಿ? ಸರ್. ಮತ್ತ ಮುಟ್ರು ಹೋಗಿತ್ರಿ ಬಾಳ. ಮುಟ್ರು ಹೋಗಿತ್ರಿ? ಸರ್. ಮುಟ್ರು ಹೋಗೋದ ಎಲ್ಲ ಕ್ಲಿಯರ್ ಆಗ್ಯದ್ರಿ. ಹೂ ಬೀಳತ್ರಿ ಸರ್ ಭಯಂಕರ. ಹೂ ಮ್ಯಾಲ ಜಾಸ್ತಿ ಅದ, ಹೊಟ್ಟೆ ಜಾಸ್ತಿ ಅದ? ಹೊಟ್ಟೆ ಜಾಸ್ತಿ ಅದ ಸರ್. ಹೊಟ್ಟೆ ಅದ ರೀ? ಸರ್. ಎಣ್ಣೆ ಹೇಳ್ತಿದ್ರಣ್ಣ ಇದು? ಇದು ರಾಮ್ಪುರದಾಗ ಸರ್, ಮಹಾಲಕ್ಷ್ಮಿ ಆಗ್ರೋ ರೀ. ರಾಮ್ಪುರದ ಮಹಾಲಕ್ಷ್ಮಿ ಆಗ್ರೋ ರೀ. ಸರ್. ಇದು ಹೂ ಕಾಣಸಕ್ ಚಲೋ ಎಷ್ಟು ದಿನ ಐತ್ರಿ ಇದು ಎಣ್ಣೆ ಹೊಡ್ಕೊಂಡ ಮೇಲೆ? ಈ ಎಣ್ಣೆ ಹೊಡ್ಕೊಂಡ ಮೇಲೆ 10 ದಿನದ ಮೇಲೆ ಭಯಂಕರ ಕಾಣತ್ತಾರ ಸರ್. 10 ದಿನ ಮೇಲೆ ರೀ? ಟೋಟಲ್ 20 ದಿನ ಆಗ್ರಿ. 10 ದಿನದಲ್ಲಿ ಹೂ ಜಾಸ್ತಿ ಕಾಣ ಸ್ಟಾರ್ಟ್ ಆಗ್ರಿ. ಸರ್. ಮತ್ ಮೊದಲ ಎಣ್ಣೆ ಹೊಡ್ಕೋತ ಮೇಲೆ ಗಿಡ ಹೆಂಗಿದ್ರಿ? ಗಿಡ ಲಕ್ಷಣ ಪೂರಾ ಕೆಟ್ಟಿದ್ರು ಸರ್. ಲಕ್ಷಣ ಕೆಟ್ಟಿದ್ರಿ. ಆಮೇಲೆ ರೀ? ಲಕ್ಷಣ ಕೆಟ್ಟಿದ್ದು, ಮುಟ್ರು ಹೋಗ್ರಿ. ಮುಟ್ರು ಬಾಳ ಐತ್ರಿ. ಸರ್. ಆಮೇಲೆ ರೀ? ಏನು ಬಾ ರೋಗ ಅಂದ್ರೆ ಏನ್ ಭಯಂಕರ ಇದ್ರು ಮೊದಲ. ಮತ್ ಹೂ ಪಿಲ್ಲ ಮೊದಲು ಹೆಂಗಿತ್ರಿ? ಹೂವ ಏನು ಇದ್ದಲ್ ಸರ್. ಒಟ್ಟ ಹೂ ಇದ್ರಿ? ಹೂವ ಏನು ಇದ್ದಲ್ರಿ. ಈಗ ಮತ್ತೆ ಈ ಹೂ ಹೆಂಗ್ ಬಂದವ್ರಿ ಎಣ್ಣೆ ಭಯಂಕರ ಬಂದ್ರಿ ಸರ್ ಹೂವ 20 ದಿನದಾಗ? 20 ದಿನದಾಗ ಭಯಂಕರ ಬಿಟ್ಟದ್ರಿ ಹೂವ. ಇದೆಲ್ಲ ಇನ್ನ ಸಣ್ಣ ಬಿಡತ್ರ ಹೂವಿನ? ಸರ್. ಇದೆಲ್ಲ ಬಿಡತ್ತ ಹೊಟ್ಟೆಗೆಲ್ಲ. ಈ ಚಿಗುರು ಬಾಳ ಐತ್ರಿ ಈಗ. ಸರ್. ಮತ್ತ ಹೋದ್ಸಲ ನಿಂಬಿಡು ಅದೇ ಇರ್ತಿದ್ರಿ ನೀವು? ಹೋದ್ರಸ್ ಏನೂ ಆಗಿಲ್ಲ ಸರ್. ನಾವು ಅಲ್ಲಿ ಇಲ್ಲಿ ತಂದು ಭಾಳ ಇದು ಮಾಡಿವ್ರಿ. ಏನು ಇಲ್ಲಾಂದ್ರ ಒಂದ್ 45,000 ರೂಪಾಯಿ ಎಣ್ಣೆ ಹೊಡೆದಿವಿ, ಗೊಬ್ಬರ ಹೊಡೆದಿವಿ, ಯಾವ ಹೇಳ್ತಾರ ಎಲ್ಲ ಮಾಡಿವ್ರಿ ಸರ್. ಆದ್ರ ಹೋದ್ರಸಿ ಏನು ಕೆಲಸ ಕೊಟ್ಟಿಲ್ರಿ. ಈ ವರ್ಷ ನಾವ್ ಒಂದ್ 50 ಗಿಡ ಕಿತ್ತಿ, ಒಂದ್ 50 ಗಿಡ ಇಡ್ಬೇಕಂತ ಮಾಡಿದ್ರಿ ಸರ್. ಇವು ಒಂದ್ 50 ಇಡ್ಬೇಕು ಗಿಡ, ಉಳಿದಿದ್ದೆಲ್ಲ ಕಿತ್ತಿ ಕಬ್ಬು ಹಚ್ಬೇಕಂತ ಮಾಡಿದ್ರಿ. ಅದು ಯೂಟ್ಯೂಬ್ ನಾಗ ನೋಡಿದೇವ್ ಸರ್. ನೋಡ್ಕಿಂದ್ರೆ ನಾವು ರಾಮ್ಪುರ್ಕ್ ಹೋದೇವ್ ಸರ್. ಬಲ್ಲಿ ಹೋಗಿ ಮಹಾಲಕ್ಷ್ಮಿ ಆಗರಕ್ ಹೋದೆವು. ಹೋಗಿಂದ್ರೆ ಎಣ್ಣೆ ತಗೊಂಬಂದೇವ್ ಸರ್. ಕೇಳಿದೆವು ಹಿಂಗಾರ ಆಗ್ಯಾವ್ರಿ ಸರ್ ಗಿಡಗಳು, ನಾ 3 ಕಿಂಕಿಂಗ್ ಆಗ್ಯಾವ, ಏನೋ ಒಂದ್ ಅರ್ಧ ಗಿಡ ಕಿತ್ಕಿಂಗ್ ಕಬ್ಬು ಹಚ್ಬೇಕಂದಿವ ತಂದೇವ್ರಿ ಸರ್. ಅವ್ರು ಬೈದ್ರು ಸರ್, ಇವು ಎಂತ ಗಿಡ ಕಿತ್ರಿ, ಮತ್ತೆ ಬಾರಿ ಗಿಡಗಳು ಅದಾವ, ಇವ್ ಎಣ್ಣೆ ಒಯ್ದ್ಕಿಂಗ್ ಹೊಡ್ರಿ, ಹೊಡೆದ್ಕಿಂಗ್ ಬಾರಿ ಆತವ. 10 ದಿನ ಆಗಾನ ಮುಂತ ನೋಡ್ರಿ ಚೇಂಜ್ ಆತ ಫುಲ್. ಹೊಟ್ಟೆ ಹೂವು ಅಲ್ಲಿ ಇಲ್ಲಿ ಬಿಡ್ತದ, ಚಿಗುರು ಬಿಡ್ತದ ಭಯಂಕರ. 20 ದಿನ ನಂತರ ಮತ್ತೊಂದ್ ಡೋಸ್ ಎಣ್ಣೆ ಕೊಡ್ತೀನಿ, ಅದು ಹೊಡ್ಕೊಂಡ್ ನೋಡ್ರಿ ತಂದ್ರ ಸರ್. ನಾನು ಮತ್ತೇನಾದ ಈಗಂತರ ಭಯಂಕರ ಹೂ ಬಿಟ್ಟದ್ರಿ ಸರ್. ಕೊಟ್ಲಕ್ ಹೂ ಬಿಟ್ಟರಿ? ಸರ್. ಮತ್ತೆ ಎಣ್ಣೆ ಹೊಡ್ಕೊಂಡ್ರಿ? ಇಲ್ರಿ ಸರ್. ಇಲ್ರಿ. ನಾಳೆಗೆ ನಾಡ್ದು ಹೊಡ್ಕೊತೀನಿ ಸರ್. ನಾಳೆ ತರ್ಬೇಕಂತೀರಿ? ಸರ್. ಈ ಹೂ ಅಂತೂ ಬಂದವ್ರಿ ನಿಮಗೆ? ಸರ್. ಮತ್ ಬೇರೆ ನೋಡೋಣ ಬರಲ್ಲ? ಮತ್ ಬೇರೆ ಬೇರೆ ಗಿಡದಾಗ ಏನೇನು? ಎಲ್ಲ ಚೇಂಜ್ ಆಗತ್ತಾರ ಸರ್. ಹೊಟ್ಟೆ ಹೂ ಬಿಡತ್ತದ. ಹೊಟ್ಟೆ ಹೂ ಬಿಡತ್ತ ಸರ್. ಗಿಡ ಒಂದೊಂದು ಬಿಡತ್ತವ? ಎಲ್ಲ ಕಡೆ ಗಿಡ ಬಿಡತ್ತವ್ರಿ? ಬಿಡ್ಲತ್ತಾರ ಸರ್. ಎಲ್ಲ ಕಡೆ ಹೊಟ್ಟೆ ಅಲ್ಲೆಲ್ಲ ಹೊಡ್ಲಿಕತ್ತಾರ ಸರ್. ಇಲ್ಲೆಲ್ಲ ಬಿಟ್ಟದ ನೋಡಿ ಸರ್. ಈಚೆ ಕಡೆ ಬಿಡತ್ತಾರ ಸರ್. ಗಿಡ ಫುಲ್ ಎಲ್ಲ ಬಿಡತ್ತಾರ ಸರ್. ಮತ್ತೆ ಎಣ್ಣೆ ಹೊಡಿಯಕತ್ತ ಮಲ್ಲ ಹೂವ ಮತ್ತೆ ಇದೆಲ್ಲ ಚಿಗುರೆಲ್ಲ ಹೆಂಗಿತ್ರಿ? ಏನಿದಿಲ್ಲ ಸರ್. ಅದು ಎಣ್ಣೆ ಹೊಡೆದ ಬಳಕೆ ಬಾರಿ ಸರ್. ಇದೆಲ್ಲ ಬಿಡತ್ತಾರ ಸರ್ ಹೊಟ್ಟೆ ಹೂವು. ಈ ಸಣ್ಣ ಮಗನ ಹೂ ಅಂತ ಬಾಳದ್ರಿ ಈಗ? ಸರ್. ಈ ಮ್ಯಾಗ್ ಅಂತೂ ಎಲ್ಲ ಕಾಣ್ತಾರ ನೋಡ್ರಿ, ಮ್ಯಾಗ್ ಎಲ್ಲ ಅದ ಎಲ್ಲ ಕಡೆ ಕಾಣತ್ತರಿ. ಮತ್ ಮೊದಲು ಕಾಳೆಲ್ಲ ಹೆಂಗ್ ಹೊಟ್ಟಾಕ್ತಿರಿ? ಕಾಳ ಸೆಟ್ ಹತ್ತಿತ್ರಿ ಸರ್. ಹೆಂಗ್ ಹತ್ತಪ್ಪ ಅಂತಂದ್ರಿ, ಈ ಸದ್ 4-5 ಬಿಟ್ಟಿದ್ವಪ್ಪ ಅಂತಂದ್ರ ಅದ್ರಾಗ ಒಂದೇ ಕಾಳ ಸೆಟ್ಟ, ಉಳಿದ ಕಾಳ ಉದುರು ಬಿಡ್ತಿತ್ರಿ ಸರ್. ಈ ಸದ್ ಉದುರೋದಿಲ್ಲ ಏನಿಲ್ಲ. ಎಷ್ಟು ಹೂ ಬಿಟ್ಟದ್ರಿ ಅದ್ ಇಟ್ಟು ಕಾಳ ಸೆಟ್ ಮಾಡತ್ರಿ ಸರ್. ಅಷ್ಟು ಕಾಳ ಸೆಟ್ ಅಲ್ಲ ಸೆಟ್ ಆಗತ್ರಿ ಸರ್. ಇಲ್ಲಿ ಒಳಗೆಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆ ಕಾಳು ಸೆಟ್ ಆಯ್ತು. ಆಲ್ಮೋಸ್ಟ್ ಎಲ್ಲಾ ಕಡೆ ಹೂನು ಬಂದ್ರಿ ಈಗ? ಹೂ ಬಂದ್ರಿ ಸರ್. ಗೊಬ್ಬರ ಹಾಕೊಂಡ್ರಣ?
ಈ ಎನ್ಪರ್ ಹಾಕೊಂಡಿವ್ರಿ ಸರ್. ಎಂಪವರ್ ರೀ. ಹಾಂ ಎನ್ಪವರ್ ಹಾಕೊಂಡ್ ಎಷ್ಟು ಐತ್ರಿ ಅದು? ಅದು ಹಾಕೊಂಡು ಒಂದು 15 ದಿನ ಐತ್ರಿ ಸರ್. 20 ದಿನ ಐತ್ರಿ. ಹಾಂ ಸರ್. ಮತ್ತೆ ಅದು ಹೆಂಗೆ ಕೆಲಸ ಮಾಡಿದ್ರಿ ಅದು? ಅದನ್ನು ಭಾರಿ ಕೆಲಸ ಕೊಟ್ಟದ್ರಿ ಸರ್. ಹಾಂ ರೀ. ಹಾಂ ರೀ. ಅದೇನು ಕಾಳಿ ಮೇಲೆ ಕೆಲಸ ಕೊಡೋದು ಹೆಂಗೆ ಕೆಲಸ ಕೊಡೋದು? ಹ್ಞೂ ರೀ. ಮತ್ತು ಗೊಬ್ಬರ ಹಾಕಿದ ಬಳಿಕ ಮತ್ತು ಇದು ಎಣ್ಣೆ ಹೊಡೆದ ಬಳಿಕ ಈ ಥರ ಆಗ್ಯದ್ರಿ ಸರ್ ಹೂ ಬಿಡೋದು ಇದು ಮಾಡೋದು. ಹಾಂ 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 ರೀ. ಹೊಟ್ಟೆಗಂತೂ ಭಾಳ ಹೋದ್ರಿ ಇದು. ಹಾಂ ಸರ್ ಹೊಟ್ಟೆಗಂದ್ರೆ ಅಪಾಟ್ ಹೂ ರೀ. ಹಾಂ ರೀ. ಇಲ್ಲ ನೋಡ್ಬೋದ್ರಿ, ಕಾಣಿಸ್ತೀನಿ ನಿಮ್ಗೆ ಇಲ್ಲಿ. ಸರ್ ಮತ್ತೆ ಬೇರೆ ರೈತರು ಏನು ಹೇಳ್ತಾರಣ್ಣ ಎಣ್ಣೆ ಬಗ್ಗೆ? ಎಣ್ಣೆ ಬಗ್ಗೆ ಏನು ನೋಡಿ ಸರ್, ಈ ಸದ್ದ ನಿಂಬೆ ಗಿಡದವ್ರು ಯಾರು ಎಲ್ಲರೂ ನಿಂಬೆ ಗಿಡ ಇದ್ದವರು ಹಾಂ ದಯಮಾಡಿ ಮಹಾಲಕ್ಷ್ಮಿ ಅಗ್ರಹದಾಗ ಹೋಗಿ ತೊಗೊಂಬಂದಕ್ಕಿಂದ್ರೆ ಹೊಡೆದ್ರೆ ಭಾರಿ ಉಪಯೋಗ ಆಗ್ತದ, ಭಾರಿ ಒಳ್ಳೇದ್ರಿ ಸರ್. ಹಾಂ ಈಗ ನನ್ನಿಂದ ಮತ್ತವ್ರಿಗೆ ಚಲೋ ಅಲ್ಲಿತ್ತೇಳಿ ನಾನು ಅವ್ರಿ ಸರ್. ಹಾಂ ಹಾಂ ನನ್ನಿಂದ ನನ್ನ 4 ಮಂದಿಗೆ ಉಪಯೋಗ ಆಗ್ಬೇಕ್ರಿ ಸರ್. ಹಾಂ 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 ರೀ. ಈ ನಿಮ್ಗಂತೂ ರಿಸಲ್ಟ್ ಬಂದ್ರಿ? ಹಾಂ ರಿಸಲ್ಟ್ ಫುಲ್ ಬಂದ್ರಿ ಸರ್. ಹಾಂ ಫುಲ್ ರಿಸಲ್ಟ್ ಬಂದ್ರಿ ಸರ್. ಸರಿ ಆಯ್ತು ಅಣ್ಣ, ನಮಸ್ಕಾರ. ನಮಸ್ಕಾರ.